ತುಲಾರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಅಷ್ಟಮಕ್ಕೆ ಬರ್ತಾ ಇದ್ದಾನೆ ಗುರು. ಅಷ್ಟಮದ ಗುರು ಕಷ್ಟವನ್ನು ತಂದುಕೊಡ್ತಾನೆ, ನಷ್ಟವನ್ನು ಉಂಟು ಮಾಡ್ತಾನೆ. ಜೀವತಿ ದೀನಯ ಅಂತ ಹೇಳುತ್ತೆ. ದೀನವಾಗಿ ಬದುಕಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಏನಪ್ಪ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಅಲ್ಲಿ ಶತ್ರುಕ್ಷೇತ್ರ ಗುರು. ಹೀಗಾಗಿ ಆತ ಆರೋಗ್ಯವನ್ನು ಹಾಳು ಮಾಡ್ತಾನೆ. ಬೌದ್ಧಿಕ ಆಲೋಚನಾ ಶಕ್ತಿಯನ್ನು ಕಳ್ಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಗಮನ ಇರಬೇಕು. ಮತ್ತು ಚರ್ಚೆಗಳಲ್ಲಿ, ವಾದಗಳಲ್ಲಿ ವೃಥಾ ಸೋಲು ಉಂಟಾಗೋದು, ಯಾವುದಾದ್ರು ಶೇರ್ಸು ಇತ್ಯಾದಿಗಳಲ್ಲಿ ಲಾಸ್, ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ, ಕ್ಲಿಷ್ಟ ಸಂದರ್ಭಗಳು, ಕಠಿಣವಾದ ಸಂದರ್ಭಗಳನ್ನು ಎದುರಿಸಬೇಕಾದ ಒಂದು ಏನು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹೀಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ತುಲಾರಾಶಿಯವರಿಗೆ ಗುರುಬಲ ಇಲ್ಲ. ಏನಪ್ಪ ಅಂತಂದರೆ, ನಿಮ್ಮ ರಾಶ್ಯಾಧಿಪತಿ ರವಿ, ಬುಧ ಇವರೆಲ್ಲರ ಸಂಚಾರ ಚೆನ್ನಾಗಿದೆಯಲ್ಲ, ಚೆನ್ನಾಗಿರ್ತದಲ್ಲ, ಆ ಸಂದರ್ಭದಲ್ಲಿ ನಿಮಗೆ ಸೌಖ್ಯತೆ ಇರುತ್ತೆ. ಇದು ಕೇವಲ ಗುರುವಿನ ಫಲ ಅಷ್ಟೇ. ಹೀಗಾಗಿ ಕಂಗಾಲಾಗಬೇಡಿ. ಏನು ಈ ವರ್ಷ ಮುಗಿದೋಯ್ತ ಕಥೆ ಅಂತ ಅಂದ್ಕೊಳ್ಬಾರ್ದು. ಇದು ಕೇವಲ ಗುರು ಪರಿವರ್ತನೆ ಅಲ್ವಾ. ಹಾಗಾಗಿ ಗುರುವಿನ ಒಂದು ಫಲವನ್ನು ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಅಷ್ಟಮಕ್ಕೆ ಹೋದಾಗ ಸಹಜವಾಗಿ ದುಸ್ಥಾನ ಅದು. ಹೀಗಾಗಿ ದುಸ್ಥಾನದಲ್ಲಿ ನಷ್ಟ ಹೆಚ್ಚಾಗುತ್ತೆ, ಅಳು ಬರುತ್ತೆ, ಕಣ್ಣೀರು. ಹೀಗಾಗಿ ಸ್ವಲ್ಪ ಜಾಗ್ರತೆ ಇರಬೇಕು. ತಪ್ಪದೇ ನೀವು ಗುರುಚರಿತ್ರೆ ಪಾರಾಯಣ ಮಾಡಿ. ಗುರು ಸನ್ನಿಧಾನದಲ್ಲಿ ನೀವು ಅಲ್ಲಿ ಗುರು ಸೇವೆಯನ್ನು ಮಾಡಿ, ಗುರುಚರಿತ್ರೆ ಪಾರಾಯಣ ಮಾಡಿದ್ರೆ ಎಲ್ಲ ಕಷ್ಟ ಬಿಡುಗಡೆಯಾಗುತ್ತೆ, ಒಳ್ಳೆಯವರ ಮಾರ್ಗದರ್ಶನ ಸಿಗುತ್ತೆ, ಆಗ ಬದುಕು ಸರಿ ಹೋಗುತ್ತೆ. ಹೀಗಾಗಿ ಯೋಚನೆ ಬೇಡ, ಧೈರ್ಯವಾಗಿರಿ. ನಾವು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದ್ದಿದ್ದ ದಿವಸ ಹೆಚ್ಚು ನಾವು ಶ್ರಮ ತಗೊಳ್ತೀವಿ, ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀವಿ. ಹಾಗೆ ಗುರು ಶ್ರಮದಲ್ಲಿದ್ದಾಗ, ಗುರು ದುಸ್ಥಾನದಲ್ಲಿದ್ದಾಗ ಮೈಯೆಲ್ಲ ಕಣ್ಣಾಗಿರಬೇಕು, ಎಚ್ಚರವಾಗಿರಬೇಕು. ಯಾವುದು ತಪ್ಪು ಮಾಡಬಾರ್ದು. ತಪ್ಪು ಮಾಡಿದ್ರೆ ದೊಡ್ಡ ಲಾಸ್ ಆಗಿಬಿಡುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಷ್ಟೇ ಈ ವರ್ಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.